ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಬೈಕ್ನ ತಗೊಂಡು ನೀವು ಯೂಶುವಲಿ ಹೋಗುವಂತ ಅದೇ ಪೆಟ್ರೋಲ್ ಬಂಕ್ ಹೋಗಿ ನೀವು ಪೆಟ್ರೋಲ್ನ ಹಾಕ್ಸ್ತೀರಾ. ಲಾಸ್ಟ್ ಮಂತ್ ನಿಮಗೆ 1000 ರೂಪಾಯಿ ಚಾರ್ಜ್ ಬಿದ್ದಿರುತ್ತೆ, ಆದ್ರೆ ಈ ಮಂತ್ 1500 ರೂಪಾಯಿ ಆದ್ರೆ ಹೆಂಗ್ ಅನ್ಸುತ್ತೆ? ನೀವು ಹೋಗ್ತಿರುವಂತ ಅದೇ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇರ್ತೀರಾ, ಅದೇ ಐಟಮ್ಸ್ ಗಳನ್ನ ತಗೋತಾ ಇರ್ತೀರಾ, ಹಾಲು ತರಕಾರಿ ಎಣ್ಣೆಗಳನ್ನ. ಆದ್ರೆ ಪ್ರತಿ ತಿಂಗಳು ಬರ್ತಿರುವಂತ ಎಕ್ಸ್ಪೆನ್ಸಸ್ 5000 ಇರುತ್ತೆ, ಸಡನ್ ಆಗಿ 6000ಕ್ಕೆ ಹೋಗುತ್ತೆ. ಬೆಳಿಗ್ಗೆ ಎದ್ದು ನೀವು ನ್ಯೂಸ್ ನ ನೋಡಿದಾಗ ಮಾರ್ಕೆಟ್ ಡೌನ್ ಆಗಿದೆ, ಕ್ರಾಶ್ ಆಗಿದೆ ಅಂತ ಒಂದು ನ್ಯೂಸ್ ಬರುತ್ತೆ. ಆಫೀಸ್ದು ಇಮೇಲ್ ನ ತೆಗೆದು ನೋಡಿದ್ರೆ ನಿಮಗೆ ಬರ್ಬೇಕಾಗಿರುವಂತ ವೇರಿಯಬಲ್ ಪೇನು ಸಿಗೋದಿಲ್ಲ ಅಂಡ್ ಹೈಕ್ ಅಂತೂ ಸಿಗೋದಿಲ್ಲ ಅಂತ ಒಂದು ಇಮೇಲ್ ಬರುತ್ತೆ. ಇದೆಲ್ಲ ಆಗ್ತಿರೋದಕ್ಕೆ ಕಾರಣ ಏನು ಅಂತ ನೀವು ಯೋಚನೆ ಮಾಡೋದಾದ್ರೆ ಅದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೀತಿರುವಂತ ಒಂದು ಕಾನ್ಫ್ಲಿಕ್ಟ್. ಅಲ್ಲಿ ನಡೀತಿರುವಂತ ಒಂದು ಜಿಯೋಪಾಲಿಟಿಕ್ ಟೆನ್ಷನ್ ಇಂದ ಇಡೀ ಪ್ರಪಂಚನೇ ಇವತ್ತು ಒಂದು ಡೆಪ್ಟ್ ಅಲ್ಲಿ ಇದೆ ಅಂಡ್ ಎಕನಾಮಿಕ್ ಕ್ರಿಸಿಸ್ ಅಲ್ಲಿ ಇದೆ. ಯಾಕೆ ಅಂತಂದ್ರೆ ಒಂದು ಕಡೆ ಬಿಸ್ನೆಸ್ ಆಗ್ತಿಲ್ಲ, ಇನ್ನೊಂದು ಕಡೆ ಡೆಪ್ಟ್ ಜಾಸ್ತಿ ಇದೆ. ಸೊ ಎಕನಾಮಿಕ್ ಕ್ರಿಸಿಸ್ ಆಗೇ ಆಗುತ್ತೆ. ಸೊ ಹೀಗಿರುವಾಗ ಇಂಡಿಯಾದ ಕಂಡೀಷನ್ ಏನು, ನಮ್ಗಳ ಕಂಡೀಷನ್ ಏನು, ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಯಾವ ಒಂದು ಕಾರಣಕ್ಕೆ ಈ ಒಂದು ಎಕನಾಮಿಕ್ ಕ್ರಿಸಿಸ್ ಬರುತ್ತೆ, ಮತ್ತೆ ರಿಸೆಷನ್ ಆಗುತ್ತಾ, ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್. ನೀವು ಹೇಳ್ಬೋದು ದೂರದಲ್ಲಿ ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಏನೋ ಒಂದು ಜಗಳ ನಡೀತಿದೆ, ಅದರಿಂದ ನಮ್ಮ ಲೈಫ್ ಸ್ಟೈಲ್ಗೆ ಯಾವ ರೀತಿ ಎಫೆಕ್ಟ್ ಬೀಳ್ತಿದೆ, ಎಕನಾಮಿಕ್ ಕ್ರೈಸಿಸ್ ಅಂದ್ರೆ ಏನು, ಅಲ್ಲಿ ನಡೆಯೋದು ಇಲ್ಲಿಗೆ ಯಾವ ರೀತಿ ಇಂಟರ್ಲಿಂಕ್ ಆಗಿ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಲೆಟ್ ಮಿ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ಥಿಂಕ್ ಅಬೌಟ್ ಇಟ್. ಇಡೀ ಗ್ಲೋಬಲ್ ಎಕನಾಮಿನಲ್ಲಿ ಒಂದು ಥಿಂಗ್ ಇಲ್ಲ ಅಂದ್ರೆ ಯಾವ ಒಂದು ಎಕನಾಮಿನೂ ಇಲ್ಲಿಂದ ಅಲ್ಲಿಗೆ ಮೂವ್ ಆಗೋದಿಲ್ಲ. ಅದು ಏನು ಅಂತಂದ್ರೆ ಆಯಿಲ್. ಥಿಂಕ್ ಮಾಡಿ, ನಮ್ಮ ಡೈಲಿ ಲೈಫಲ್ಲಿ ನಾವು ಬಳಸ್ತಿರುವಂತ ತರಕಾರಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಪ್ರತಿಯೊಂದೂ ದೂರದಿಂದ ಎಲ್ಲೋ ಬಂದು ನಮ್ಮ ಮನೆ ಬಾಗಿಲಿಗೆ ರೀಚ್ ಆಗೋದು. ಅದು ಎಲ್ಲೋ ದೂರದಿಂದ ನಮ್ಮ ಮನೆ ಬಾಗಿಲಿಗೆ ಬಂದು ರೀಚ್ ಆಗಬೇಕು ಅಂದ್ರೆ ಏನಾಗಬೇಕು? ಟ್ರಾನ್ಸ್ಪೋರ್ಟ್ ಆಗಬೇಕು. ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಏನು ಬೇಕು? ಆಯಿಲ್ ಬೇಕು. ನೀವು ಮನೆಯಲ್ಲಿ ಕೂತ್ಕೊಂಡು 10 ನಿಮಿಷದಲ್ಲಿ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಯಾವುದಾದ್ರೂ ಒಂದು ಐಟಮ್ ಬಂದು ತಲುಪಬೇಕು ಅಂದ್ರೂ ಸಹ ಟ್ರಾನ್ಸ್ಪೋರ್ಟ್ ಆಗಬೇಕು. ಆ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಆಯಿಲ್ ಬೇಕೇ ಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಡನ್ ಆಗಿ ಆಯಿಲ್ ಪ್ರೈಸ್ 100ರಿಂದ 105, 110, 120, 130 ಈ ರೀತಿ ಹೋದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ? ಫಸ್ಟ್ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಿವ್ ಆಗುತ್ತೆ, ಅದಾದ ನಂತರ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಿವ್ ಆಗುತ್ತೆ, ಅದಾದ ನಂತರ ನಾವು ಡೈಲಿ ಬಳಸುವಂತ ಫುಡ್ ಆಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು ಎಲ್ಲ ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದೇ ಕಾರಣಕ್ಕೆ ಪ್ರತಿ ಎಕನಾಮಿಸ್ಟ್ ಕಣ್ಣು ಎಲ್ಲಿದೆ ಅಂತಂದ್ರೆ ಅದು ದೂರದಲ್ಲಿ ನಡೀತಿರುವಂತ ಒಂದು ಕಾನ್ಫ್ಲಿಕ್ಟ್ ಮೇಲಿದೆ. ಯಾಕೆ ಆ US, ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ನಡೀತಿರುವಂತ ಕಾನ್ಫ್ಲಿಕ್ಟ್ ಮೇಲೆ ಕಣ್ಣಿದೆ ಅಂತಂದ್ರೆ ಇಡೀ ಪ್ರಪಂಚ ರನ್ ಆಗ್ತಾ ಇರೋದು ಆಯಿಲ್ ಇಂದ. ಮೋಸ್ಟ್ ಆಫ್ ದ ಆಯಿಲ್ ಅಲ್ಲಿಂದನೇ ಬೇರೆ ಎಲ್ಲಾ ದೇಶಗಳಿಗೂ ಎಕ್ಸ್ಪೋರ್ಟ್ ಆಗ್ತಿರೋದು. ಅಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನುವಂತ ಒಂದು ಸಣ್ಣ ಜಾಗದಲ್ಲಿ ನಡೀತಿರುವಂತ ಒಂದು ಕಾನ್ಫ್ಲಿಕ್ಟ್ ಇಂದ ಇವತ್ತು ಇಡೀ ದೇಶದ ಎಕನಾಮಿ ಕುಂಟುತ್ತಾ ಇದೆ. ಅದರಿಂದ ಇನ್ಫ್ಲೇಷನ್ ರೈಸ್ ಆಗುತ್ತೆ, ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡ್ತಾರೆ, ಬಿಸ್ನೆಸ್ ರೇಟು ಕಮ್ಮಿ ಆಗುತ್ತೆ, ಅದರಿಂದ ಕನ್ಸ್ಯೂಮರ್ ಸ್ಪೆಂಡ್ ಮಾಡೋದು ಕೂಡ ಕಮ್ಮಿ ಮಾಡ್ತಾರೆ, ಎಕನಾಮಿಕ್ ಗ್ರೋತ್ ಕಮ್ಮಿ ಆಗುತ್ತೆ. ನೋಡಿ ಯಾವ ರೀತಿ ಒಂದು ಚೈನ್ ರಿಯಾಕ್ಷನ್ ಇದೆ. ಎಲ್ಲೋ ದೂರದಲ್ಲಿ ನಡೀತಿರುವಂತ ಒಂದು ಯುದ್ಧದಿಂದ, ಒಂದು ಆಯಿಲ್ ಇಂದ ನಮ್ಮ ದೇಶದ ಎಕನಾಮಿಗೂ ಕೂಡ ಎಫೆಕ್ಟ್ ಆಗ್ತಿದೆ. ಆ ಆಯಿಲ್ ಒಂದೇ ಕಾರಣ ದೇಶದ ಎಕನಾಮಿನ ವೀಕ್ ಮಾಡೋದಕ್ಕೆ ಕಾರಣ? ನೋ. ಪ್ರತಿಯೊಂದು ದೇಶನೂ ಸಹ ಒಂದು ಡೆಪ್ಟ್ ಅಲ್ಲಿ ಇದೆ, ಸಾಲದಲ್ಲಿದೆ. ಆಲ್ರೆಡಿ ಆ ದೇಶಗಳು ಮಾಡಿರುವಂತ ಒಂದು ಡೆಪ್ಟ್ ಇಂದನೂ ಕೂಡ. ನೌ ಲೆಟ್ಸ್ ಟಾಕ್ ಅಬೌಟ್ ದ ಡೆಪ್ಟ್. ಇವಾಗ ಒಂದು ದೇಶ ಯಾವುದಕ್ಕೆ, ಯಾವ ಒಂದು ಕಾರಣಕ್ಕೆ ಸಾಲವನ್ನ ಮಾಡುತ್ತೆ ಅಂತಂದ್ರೆ ದುಡ್ಡು ಬೇಕಾಗುತ್ತೆ ಪ್ರತಿಯೊಂದು ದೇಶಕ್ಕೂ ಏನಾದ್ರೂ ಒಂದು ಮಾಡೋದಿಕ್ಕೆ. ಆ ಒಂದು ಕಾರಣಗಳೇನಂದ್ರೆ ಫಾರ್ ಎಕ್ಸಾಂಪಲ್ ಪ್ಯಾಂಡಮಿಕ್ ಟೈಮಲ್ಲಿ ಸಾಲಗಳಾಯ್ತು. ಸಾಲಗಳ ಆಗುವಂತ ಟೈಮಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ, ಆದ್ರೆ ಕಾಲ ಕಳೆದಂತೆ ಆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ನೀವು ಕೇಳ್ಬೋದು ಬರೀ ದೇಶ ಅಷ್ಟೇ ಸಾಲ ಮಾಡುತ್ತಾ? ಇಲ್ಲ, ಇಂಡಿವಿಜುವಲ್ ಪರ್ಸನ್ ಸಹ ಸಾಲ ಮಾಡಿರ್ತಾರೆ. ಸೊ ದ ಹೋಲ್ ಎಕನಾಮಿ ಡಿಪೆಂಡ್ಸ್ on even from the individual person and even from the country perspective. Let me give you one small example. For example, ಯಾರೊಬ್ರು ಒಂದು ಹೋಮ್ ಲೋನ್ ನ ಮಾಡಿದ್ದಾರೆ, ಸಡನ್ ಆಗಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಅವರು ಪ್ರತಿ ತಿಂಗಳು ಕಟ್ಟುವಂತ EMI ಆಡ್ ಆನ್ ಆಗುತ್ತೆ, ಅಂದ್ರೆ ಜಾಸ್ತಿ ಆಗುತ್ತೆ. ಸಡನ್ಲಿ ಒಂದು EMI ಜಾಸ್ತಿ ಆಯ್ತು ಅಂದ್ರೆ ಬೇರೆ ಎಲ್ಲಾ ಎಕ್ಸ್ಪೆನ್ಸಸ್ ಗಳನ್ನ ಅವರು ಮ್ಯಾನೇಜ್ ಮಾಡಬೇಕಾಗುತ್ತೆ. ಅವಾಗ ಡೆಪ್ಟ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ, ಎಕನಾಮಿಕ್ ಕ್ರೈಸಿಸ್ ಬಂದೇ ಬರುತ್ತೆ. ಹೀಗಂತ ಹೇಳ್ಬಿಟ್ಟು ಬರೀ ಒಂದೇ ಒಂದು ದೇಶ ಎಕನಾಮಿಕ್ ಕ್ರೈಸಿಸ್ ಅಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ದೇಶನೂ ಸಾಲ ಮಾಡಿದೆ. ಯಾವಾಗ ಎಕನಾಮಿಕ್ ಗ್ರೋತ್ ಕಮ್ಮಿ ಆಗುತ್ತೋ, ಡೆಪ್ಟ್ ಜಾಸ್ತಿ ಆಗ್ತಾ ಹೋಗುತ್ತೋ, ಅವಾಗ ಕ್ರೈಸಿಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ದೇಶದ ಗವರ್ನಮೆಂಟ್ ತುಂಬಾ ಸ್ಟ್ರಗಲ್ ಮಾಡುತ್ತೆ ಅಂಡ್ ಬ್ಯಾಂಕ್ ಗಳೆಲ್ಲ ತುಂಬಾ ಕಾಶಿಯಸ್ ಆಗುತ್ತೆ. ಆ ದೇಶದ ಮೇಲೆ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ ಗಳು ನರ್ವಸ್ ಆಗ್ತಾರೆ. ಈ 3 ಕಾರಣಕ್ಕೆ ಎಕನಾಮಿಸ್ಟ್ ಗಳು ವರಿ ಮಾಡ್ಕೊಳ್ಳೋದು. ಒಂದು ಬ್ಯಾಂಕಿಂಗ್ ಸ್ಟ್ರೆಸ್, 2 ಡೆಪ್ಟ್ ಡಿಫಾಲ್ಟ್ಸ್, 3ನೇದು ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ. ಇವಾಗ ಎಕನಾಮಿಕಲ್ ಕ್ರೈಸಿಸ್ ಆಗೋದಕ್ಕೆ ಒಂದು ಎಕನಾಮಿ ಬೀಳ್ತಾ ಹೋಗ್ತಿದೆ, ಡೆಪ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದೇ ಕಾರಣಕ್ಕೆ ಈವನ್ ಎವ್ರಿ ಇಂಡಿವಿಜುವಲ್ ಈಸ್ ಫೇಸಿಂಗ್ ದಿಸ್ ಇಶ್ಯೂ. ಸೊ ಇದರಿಂದ ಏನಾದ್ರೂ ಮತ್ತೆ ರಿಸೆಷನ್ ಬರುತ್ತಾ, ಇಂಡಿಯಾ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಸೊ ಇದ್ರ ಬಗ್ಗೆ ನಾವು ಇಂಡಿವಿಜುವಲಿ ವರಿ ಮಾಡ್ಕೋಬೇಕಾ? ನೋ. ಇಲ್ಲಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಏನಿಲ್ಲ. ಲೆಟ್ ಮಿ ಎಕ್ಸ್ಪ್ಲೈನ್. ಹಿಂದಿನ ವರ್ಷಗಳಿಗಿಂತ ಇಂಡಿಯಾ ಇವಾಗ ಮಚ್ ಸ್ಟ್ರಾಂಗರ್ ಆಗಿದೆ. ಡೊಮೆಸ್ಟಿಕ್ ಮಾರ್ಕೆಟ್ ತುಂಬಾ ದೊಡ್ಡದಿದೆ. ಎರಡನೇದು ಡಿಜಿಟಲೈಸೇಷನ್ ಆಫ್ ಇಂಡಿಯಾ ತುಂಬಾ ಗ್ರೋತ್ ಜಾಸ್ತಿ ಆಗ್ತಿದೆ ಇಯರ್ ಆನ್ ಇಯರ್. ಮೂರನೇದು ಸ್ಟ್ರಾಂಗ್ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್. ನಾಲ್ಕನೇದು ಹೆಲ್ದಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಅಂದ್ರೆ ಫಾರಿನ್ ಕಂಟ್ರಿಗಳ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್ ಇದೆ. ಈ ಫ್ಯಾಕ್ಟರ್ಸ್ ಗಳು ಇಂಡಿಯಾನ ಒಂದು ಪ್ರೊಟೆಕ್ಟಿವ್ ಝೋನ್ ಅಲ್ಲಿ ಇದೆ. ಬಟ್ ಆದ್ರೆ ಇಂಡಿಯಾ ಇಸ್ ಮೇಜರ್ಲಿ ಡಿಪೆಂಡೆಂಟ್ ಆನ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಆಯಿಲ್.
ಸೊ ನಿಮ್ಮೆಲ್ಲರಿಗೂ ಗೊತ್ತು ಇಂಡಿಯಾ ಮೋಸ್ಟ್ ಆಫ್ ದ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಸೊ ವೆನ್ ದಟ್ ಎಫೆಕ್ಟ್ಸ್ ಓಲ್ ಇಂಡಿಯಾ ವಿಲ್ ಫೀಲ್ ಇಟ್, ಯು ವಿಲ್ ಫೀಲ್ ಇಟ್, ಐ ವಿಲ್ ಫೀಲ್ ಇಟ್, ವಿ ಆಲ್ ಫೀಲ್ ಇಟ್. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದೇ ಕಾರಣಕ್ಕೆ ಡೈಲಿ ಯೂಸ್ ಮಾಡುವಂತ ಎಲ್ಲಾ ಥಿಂಗ್ಸ್ಗಳು ರೇಟ್ ಜಾಸ್ತಿ ಆಗುತ್ತೆ. ಅದಷ್ಟೇ ಅಲ್ಲ, ಈ ಒಂದು ಆಯಿಲ್ ಡಿಪೆಂಡೆನ್ಸಿ ಬೇರೆ ದೇಶಗಳು ಕೂಡ ಇದೆ. ಎಸ್ಪೆಷಲಿ ಅಮೆರಿಕ ಅಂಡ್ ಯುರೋಪ್ ಮೇಲೆ ಏನಾದ್ರೂ ಈ ಎಫೆಕ್ಟ್ ಬಿತ್ತು ಅಂದ್ರೆ ಇಂಡಿಯಾ ಮೇಲೆ ಇಂಡೈರೆಕ್ಟ್ಲಿ ಬೀಳುತ್ತೆ. ಅದೇನಂದ್ರೆ ಇಂಡಿಯಾ ಎಕ್ಸ್ಪೋರ್ಟ್ ಮಾಡ್ತಿರುವಂತ ಎಲ್ಲಾ ಸರ್ವಿಸ್ಗಳ ಮೇಲೆ ಎಫೆಕ್ಟ್ ಬೀಳುತ್ತೆ. ಫಾರ್ ಎಕ್ಸಾಂಪಲ್ IT ಸರ್ವಿಸಸ್, ಫಾರ್ಮಾಸ್ಯೂಟಿಕಲ್ಸ್, ಟೆಕ್ಸ್ಟೈಲ್ಸ್ ಅಂಡ್ ಎಂಜಿನಿಯರಿಂಗ್ ಪ್ರಾಡಕ್ಟ್ಸ್. ಈ 4 ಮೇಜರ್ ಇಂಡಸ್ಟ್ರಿ ಮೇಲೆ ಎಫೆಕ್ಟ್ ಬಿದ್ದಾಗ ಏನಾಗುತ್ತೆ, ಒಬ್ಬ ಇಂಡಿವಿಜುವಲ್ ಪರ್ಸನ್ ಮೇಲೂ ಎಫೆಕ್ಟ್ ಬೀಳುತ್ತೆ. ಅದು ಯಾವ ರೀತಿ ಅಂತಂದ್ರೆ ಕಂಪನಿಗಳಲ್ಲಿ ಹೈರಿಂಗ್ ಫ್ರೀಸ್ ಆಗುತ್ತೆ ಅಂಡ್ ಆಲ್ರೆಡಿ ಇರುವಂತ ಎಂಪ್ಲಾಯ್ಸ್ ಗಳ ರೇಟ್ ಕೂಡ ಕಮ್ಮಿ ಆಗುತ್ತೆ ಅಂಡ್ ಎಂಪ್ಲಾಯ್ಮೆಂಟ್ ನ ಕಮ್ಮಿ ಮಾಡ್ತಾ ಹೋಗ್ತಾರೆ. ಒಬ್ಬ ಎಂಪ್ಲಾಯಿಗೆ ಬರ್ತಿರುವಂತ ಇನ್ಕಮ್ ಏನಾದ್ರೂ ಕಮ್ಮಿ ಆಯ್ತು ಅಂದ್ರೆ ಅವನ ಮನೆಯಲ್ಲಿ ನಡೀತಿರುವಂತ ಎಕ್ಸ್ಪೆನ್ಸಸ್ ಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ಅವನ ಎಕ್ಸ್ಪೆಂಡಿಚರ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ಎಕ್ಸ್ಪೆಂಡಿಚರ್ ಕಮ್ಮಿ ಆಗ್ತಾ ಹೋಗುತ್ತೋ ಇಂಡೈರೆಕ್ಟ್ಲಿ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಓಡೋದಿಲ್ಲ. ಬಿಸ್ನೆಸ್ ಯಾವಾಗ ಓಡೋದಿಲ್ವೋ ಅವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗೋದ್ರಿಂದ ಎಕನಾಮಿಕ್ ಗ್ರೋತ್ ಅನ್ನೋದು ಕಮ್ಮಿ ಆಗುತ್ತೆ. ಎಕನಾಮಿಕ್ ಗ್ರೋತ್ ಕಮ್ಮಿ ಆಗೋದ್ರಿಂದ ಒಂದು ಎಕನಾಮಿಕ್ ಕ್ರೈಸಿಸ್ ನ ಇಡೀ ಹೋಲ್ ವರ್ಲ್ಡ್ ವಿಲ್ ಫೇಸ್, ಎಸ್ಪೆಷಲಿ ಇಂಡಿಯಾ ಯಾವಾಗ ಡಿಪೆಂಡೆಂಟ್ ಆಗಿರುತ್ತೋ ಈ ಎಲ್ಲ ವಿಚಾರಗಳಲ್ಲಿ. ಇವಾಗ ನಾವು ಒಂದು ಎಕನಾಮಿಕ್ ಕ್ರೈಸಿಸ್, ಇನ್ನೊಂದು ಕಡೆ ಡೆಪ್ಟ್, ಈ ವಿಚಾರವನ್ನ ಡಿಸ್ಕಸ್ ಮಾಡಿದ್ವಿ. ಇದೆರಡು ವಿಷಯಗಳಿಂದ ಒಬ್ಬ ಇಂಡಿವಿಜುವಲಿ ಏನನ್ನ ತಿಳ್ಕೋಬೇಕು ಅಂತಂದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೋಬೇಕು. ಒಂದು ಫಿನಾನ್ಷಿಯಲ್ ನಾಲೆಡ್ಜ್ ಇದೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗೊತ್ತಿದೆ, ಫಿನಾನ್ಷಿಯಲ್ ಡಿಸಿಪ್ಲಿನ್ ಇದೆ ಅಂದ್ರೆ ಆ ಒಂದು ಇನ್ಸ್ಟೆಬಿಲಿಟಿ, ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಅನ್ನುವಂತ ಒಂದು ಸ್ಟೇಜ್ಗೆ ಹೋಗೋದನ್ನ ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ ತಪ್ಪಿಸಬಹುದು. ಸೊ ಅದಕ್ಕೆ ಎವ್ರಿ ಇಂಡಿವಿಜುವಲ್ ಅವ್ರ ಹತ್ರ ಇರುವಂತ ದುಡ್ಡನ್ನ, ಕಷ್ಟಪಟ್ಟು ದುಡಿದಿರುವಂತ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಬಿಫೋರ್ ಐ ಟಾಕ್ ಅಬೌಟ್ ದಟ್ ಸರ್ವಿಸ್, I want to give a disclaimer. I'm not a SEBI registered investment advisor and this is not an investment advice. Every investment carries risk. So be aware of your financial management. ಸೊ ಇವತ್ತು ಒಂದು ಪ್ಲಾಟ್ಫಾರ್ಮ್ ನ ಮೆನಿ ಇನ್ವೆಸ್ಟರ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಅದೇನಂದ್ರೆ ಫಿಕ್ಸ್ಡ್ ಇನ್ಕಮ್ ಕೊಡ್ತಿರುವಂತ ಸ್ಟೇಬಲ್ ಮನಿ. ಏನಿದು ಸ್ಟೇಬಲ್ ಮನಿ ಅಂತ ನೀವು ಕೇಳೋದಾದ್ರೆ ಇದೇನ್ ಮಾಡುತ್ತೆ, ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಯಾವ್ದ್ರ ಬಗ್ಗೆ? ಒಂದು ಫಿಕ್ಸ್ಡ್ ಇನ್ಕಮ್ ಕೊಡ್ತಿರುವಂತ ಮಲ್ಟಿಪಲ್ ಬ್ಯಾಂಕ್ಸ್ ಗಳಲ್ಲಿ. ಸ್ಟೇಬಲ್ ಮನಿ ಏನ್ ಮಾಡುತ್ತೆ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಒಂದು ಫಿಕ್ಸ್ಡ್ ಡೆಪಾಸಿಟ್ ಮತ್ತೆ ಅದರ್ ಫಿಕ್ಸ್ಡ್ ಇನ್ಕಮ್ ಬರುವಂತ ಪ್ರಾಡಕ್ಟ್ಸ್ ಗಳ ಬಗ್ಗೆ ಬೈ ಡಿಫರೆಂಟ್ ಇನ್ಸ್ಟಿಟ್ಯೂಷನ್ಸ್. ಇದರಿಂದ ನಾನು ಇನ್ವೆಸ್ಟ್ ಮಾಡಿ ಈ ಒಂದು ಪ್ರಾಡಕ್ಟ್ ಮೇಲೆ ಅಂತ ನಾನು ಸಜೆಸ್ಟ್ ಮಾಡ್ತಾ ಇಲ್ಲ. ದಿಸ್ ಇಸ್ ಜಸ್ಟ್ ಅನ್ ಎಜುಕೇಶನಲ್ ವಿಡಿಯೋ. ಈ ಗ್ಲೋಬಲ್ ಕ್ರೈಸಿಸ್ ಆಗ್ಬೋದು, ಇನ್ಫ್ಲೇಷನ್ ಆಗ್ಬೋದು, ಈ ತರ ಅನ್ಸರ್ಟನಿಟಿ ಅನ್ನೋದು ತುಂಬಾನೇ ಕಾಮನ್. ಅದೇ ಟೈಮಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇರಬೇಕು. ದುಡ್ಡನ್ನ ಯಾವ ತರ ಮ್ಯಾನೇಜ್ ಮಾಡೋದು, ಎಲ್ಲಿ ಇಡಬೇಕು, ಎಲ್ಲಿಂದ ತೆಗಿಬೇಕು ಅನ್ನೋದು ಒಂದು ನಾಲೆಡ್ಜ್ ಇರಬೇಕು. ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದೇ ಒಂದು ಜಾಗದಲ್ಲಿ ಆಗಿದ್ರೆ ಅದೇನಾಗುತ್ತೆ, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ಪೆಷಲಿ SIP ಆಗಿರ್ಬೋದು, ಬೇರೆ ಯಾವುದೇ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಇನ್ಫ್ಲೇಷನ್ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ನಿಮ್ಮ ದುಡ್ಡು ರಿಸ್ಕ್ ಅಲ್ಲಿ ಹೋಗುತ್ತೆ. ಅದೇ ಕಾರಣಕ್ಕೆ ಈ ಸ್ಮಾರ್ಟ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ಇನ್ವೆಸ್ಟ್ಮೆಂಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂಡ್ ಕೆಲವು ಫಿಕ್ಸ್ಡ್ ಇನ್ಕಮ್ ಬರುವಂತ ಜಾಗಗಳನ್ನ ಹುಡುಕ್ತಾರೆ, ಅಲ್ಲಿ ದುಡ್ಡನ್ನ ಹಾಕ್ತಾರೆ. ಆ ಫಿಕ್ಸ್ಡ್ ಇನ್ಕಮ್ ಬರುವಂತ ಆಪ್ಷನ್ ಯಾವುದು ಅಂದ್ರೆ ರಿಕರಿಂಗ್ ಡೆಪಾಸಿಟ್. ಸೊ ಆರ್ಡಿನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸ್ಟ್ರಕ್ಚರ್ಡ್ ಡಿಸಿಪ್ಲಿನ್ಡ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಪ್ರತಿ ತಿಂಗಳು ನೀವು ಒಂದು ಫಿಕ್ಸ್ಡ್ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತೀರಾ. ಅದು ಮಾರ್ಕೆಟ್ ಮೇಲೆ ಯಾವುದೇ ಡಿಪೆಂಡೆನ್ಸಿ ಇರೋದಿಲ್ಲ ಅಂಡ್ ನಿಮ್ಗೆ ಗೊತ್ತಿರುತ್ತೆ ಯಾವ ಒಂದು ರಿಟರ್ನ್ ಬರುತ್ತೆ ಅದರಿಂದ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ನಿಮ್ಗಳಿಗೆ ಒಂದು ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಗೋಲ್ ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಬೈಕ್ ತಗೊಳ್ಳೋದಕ್ಕೆ ಅಂತ ಒಂದು ಲೋನು, ಕಾರ್ ತಗೊಳ್ಳೋದಕ್ಕೆ ಅಂತ ಒಂದು ಲೋನು, ಅಥವಾ ಇನ್ನೇನೋ ಟ್ರಾವೆಲ್ ಮಾಡೋದಕ್ಕೆ ಅಂತ, ಒಂದು ವೆಡ್ಡಿಂಗ್ ಅಂತ. ಟ್ರೆಡಿಷನಲ್ ಬ್ಯಾಂಕ್ ಆಫರ್ಸ್ ಲೋ yields ಅರೌಂಡ್ 5 to 6%. ದಟ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ಇನ್ಫ್ಲೇಷನ್. ದಿಸ್ ಇಸ್ ವೇರ್ ದ ಸ್ಟೇಬಲ್ ಮನಿ ಸ್ಟೆಪ್ಸ್ ಇನ್. ಸ್ಟೇಬಲ್ ಮನಿ ಒಂದು ಅಗ್ರಿಗೇಟರ್ ಪ್ಲಾಟ್ಫಾರ್ಮ್. ಇದು ಒಂದು ಬ್ರಿಡ್ಜ್ ರೀತಿ ವರ್ಕ್ ಆಗುತ್ತೆ ನಿಮಗೆ ಮತ್ತೆ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮಧ್ಯೆ. ಈ ಆಪ್ ಅಲ್ಲಿ ನೀವು 200ಕ್ಕಿಂತ ಹೆಚ್ಚು ಇನ್ಸ್ಟಿಟ್ಯೂಷನ್ ಗಳಲ್ಲಿ ಕೊಡ್ತಿರುವಂತ ಇಂಟ್ರೆಸ್ಟ್ ರೇಟ್ ನ ಕಂಪೇರ್ ಮಾಡಬಹುದು. ಬರೀ 1000 rupees ಇಂದನೂ ಕೂಡ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬಹುದಂತೆ. ಕರೆಂಟ್ಲಿ ಶಿವಾಲಿಕ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಆನ್ ದ ಸ್ಟೇಬಲ್ ಮನಿ ಆಪ್ ಆಫರಿಂಗ್ ಇಂಟ್ರೆಸ್ಟ್ ರೇಟ್ ಅಪ್ ಟು 8.5%. ಒನ್ ಆಫ್ ದ ಇಂಡಿಯಾಸ್ ಹೈಯೆಸ್ಟ್ yields. ಆಲ್ಮೋಸ್ಟ್ 50 ಲಕ್ಷಕ್ಕಿಂತ ಹೆಚ್ಚು ಇಂಡಿಯನ್ಸ್ ಆಲ್ರೆಡಿ ಟ್ರಸ್ಟೆಡ್ ಅಂಡ್ ಆಲ್ರೆಡಿ ಯೂಸ್ ಮಾಡ್ತಿದಾರಂತೆ. 3 ವಿಷಯಗಳನ್ನ ಹೇಳಲೇಬೇಕು. ನೀವು ಇನ್ವೆಸ್ಟ್ ಮಾಡುವಂತ ದುಡ್ಡು ಇಲ್ಲಿ ಸ್ಟೇಬಲ್ ಮನಿಗೆ ಹೋಗೋದಿಲ್ಲ, ಅದು ಡೈರೆಕ್ಟ್ ಬ್ಯಾಂಕ್ ಗಳಿಗೆ ಹೋಗುತ್ತೆ. ನಿಮಗೆ ಬರುವಂತ SMS ಅಲರ್ಟ್ಸ್ ಆಗಿರ್ಬೋದು, ವಿಡಿಯೋ KYC ಎಲ್ಲ ಮಾಡೋದು ಬ್ಯಾಂಕ್. ನಾನು ಮೊದಲು ಹೇಳ್ದಂಗೆ ಇದು ಬ್ರಿಡ್ಜ್ ಆಗಿ ವರ್ಕ್ ಆಗುತ್ತೆ ಇನ್ಸ್ಟಿಟ್ಯೂಷನಲ್ ಬ್ಯಾಂಕ್ಸ್ ಅಂಡ್ ಯೂಸರ್ಸ್ ಮಧ್ಯೆ. ಮೂರನೇದು RBI ಬ್ಯಾಕ್ಡ್ ಇನ್ಶೂರೆನ್ಸ್. ಡೆಪಾಸಿಟ್ಸ್ ಆರ್ ಕವರ್ಡ್ ಬೈ DICGC, an RBI subsidiary, up to 5 lakhs per depositor, per bank, per PAN. ವಾಟ್ ಮೇಕ್ಸ್ ಇಟ್ ಬೆಟರ್ ಅಂದ್ರೆ ಇನ್ವೆಸ್ಟರ್ ಫ್ರೆಂಡ್ಲಿ. ಅಕಸ್ಮಾತ್ ಟೈಟ್ ಸಿಚುಯೇಷನ್ ಇದೆ, 2 ತಿಂಗಳು RD ಕಟ್ಟಿಲ್ಲ ಅಂದ್ರೂ ಸಹ ಈ RD ಕ್ಲೋಸ್ ಆಗೋದಿಲ್ಲ. ಇಲ್ಲಿ ಒಂದು ಗೇಮ್ ಚೇಂಜಿಂಗ್ ಟಾಪ್ ಅಪ್ ಪ್ಲಾನ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ 8%ಗೆ ನೀವು RD ಫಿಕ್ಸ್ ಮಾಡಿದಾಗ ಮಧ್ಯದಲ್ಲಿ ಏನೋ ಇನ್ಫ್ಲೇಷನ್ ಆಯಿತು ಅಂದಾಗ ಮಾರ್ಕೆಟ್ ಅಲ್ಲಿ 7.5%ಗೆ ರಿಡ್ಯೂಸ್ ಆಗುತ್ತೆ. ಬಟ್ ಅದಕ್ಕೆ ನೀವು ಟಾಪ್ ಅಪ್ ಮಾಡಿದ್ರೆ, ನೀವು ಪ್ರತಿ ತಿಂಗಳು ಕಟ್ಟುವಂತ 10% ಟಾಪ್ ಅಪ್ ಮಾಡಿದ್ರೆ, ಆ 10% ಟಾಪ್ ಅಪ್ ಮಾಡುವಂಥದ್ದು ಇನಿಷಿಯಲಿ ತಗೊಂಡಿರುವಂತ 8% ಇಂಟ್ರೆಸ್ಟ್ ರೇಟ್ ಇದೆಯಲ್ಲ, ಆ ಒಂದು 8% ಇಂಟ್ರೆಸ್ಟ್ ರೇಟು ಟಾಪ್ ಅಪ್ ಮಾಡಿರುವಂತ ಅಮೌಂಟ್ಗೂ ಸಹ ಸಿಗುತ್ತೆ. ಸೊ secure your short term goal. Click the link in the description and check out the interest rates and
ಸ್ಟಾರ್ಟ್ ಸೇವಿಂಗ್ ಸೆಕ್ಯೂರ್ಲಿ ವಿತ್ ಸ್ಟೇಬಲ್ ಮನಿ. ಒಬ್ಬ ಇಂಡಿವಿಜುವಲ್ ಫಿನಾನ್ಷಿಯಲ್ ಕ್ರಿಸಿಸ್ಗೆ ಹೋಗಬಾರ್ದು ಅಂದ್ರೆ ಈ 5 ವಿಷಯಗಳನ್ನ ಮರಿದೆ ಮಿಸ್ ಮಾಡದೆ ಫಾಲೋ ಮಾಡಲೇಬೇಕು. ನಂಬರ್ 1, ಬಿಲ್ಡ್ ಎಮರ್ಜೆನ್ಸಿ ಫಂಡ್. ನಂಬರ್ 2, ರೆಡ್ಯೂಸ್ ಹೈ ಇಂಟ್ರೆಸ್ಟ್ ಡೆಪ್ಟ್. ನಂಬರ್ 3, ಡೈವರ್ಸಿಫೈ. ದುಡ್ಡನ್ನೆಲ್ಲ ತಗೊಂಡು ಒಂದೇ ಜಾಗಕ್ಕೆ ಇನ್ವೆಸ್ಟ್ ಮಾಡೋದಲ್ಲ, ಮಲ್ಟಿಪಲ್ ಇನ್ಕಮ್ ಬರುವಂತ ಡಿಫ್ರೆಂಟ್ ಪ್ಲೇಸ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ನಂಬರ್ 4, ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ಇವತ್ತಿನ ಪ್ರಪಂಚದಲ್ಲಿ ದುಡ್ಡನ್ನ ಜನರೇಟ್ ಮಾಡೋದು ಯಾವುದು ಅಂತಂದ್ರೆ ಅದು ಸ್ಕಿಲ್. ಸೊ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ನಂಬರ್ 5, ಡೋಂಟ್ ಪ್ಯಾನಿಕ್. ಅನ್ಸರ್ಟನಿಟಿ, ಇನ್ಫ್ಲೇಷನ್ ಅದು ಬಂದು ಹೋಗುತ್ತೆ. ಸೊ ಕನ್ಕ್ಲೂಷನ್ ಆಫ್ ದ ವಿಡಿಯೋ, ಎಕನಾಮಿಕ್ ಕ್ರಿಸಿಸ್ ಗ್ಯಾರಂಟಿನಾ? ನೋ. ಇದು ಟೋಟಲಿ ಡಿಪೆಂಡ್ ಆಗುತ್ತೆ. ಜಿಯೋ ಪಾಲಿಟಿಕ್ಸ್ ಅಥವಾ ಬೇರೆ ಎಲ್ಲೋ ಒಂದು ಜಾಗದಲ್ಲಿ ಕಾನ್ಫ್ಲಿಕ್ಟ್ ನಡೆಯೋದಾಗಬಹುದು. ಆ ಕಾನ್ಫ್ಲಿಕ್ಟ್ ಅಲ್ಲಿ ಯಾವ ಒಂದು ಕಾನ್ಫ್ಲಿಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಯಿಲ್ ಕಾನ್ಫ್ಲಿಕ್ಟ್ ಆಯಿತು, ಅದೇ ಕಾರಣಕ್ಕೆ ಎಕನಾಮಿಕ್ ಪ್ರಾಬ್ಲಮ್ ಆಗ್ತಿದೆ, ಡೆಪ್ಟು ಹಾಗೆ ಇದೆ ಅಂಡ್ ಈ ಎಕನಾಮಿಕ್ ಗ್ರೋತ್ ಕಮ್ಮಿ ಆಗ್ತಿದೆ. ಸೊ ಅದಕ್ಕೆ ಎವ್ರಿ ಇಂಡಿವಿಜುವಲ್ ಇಸ್ ಪೇಯಿಂಗ್ ದಟ್ ಟು ಪಿ. ಸೊ ಈ ಒಂದು ಎಕನಾಮಿಕ್ ಕ್ರಿಸಿಸ್ ಇಂದ ಆಚೆಗೆ ಹೋಗಬೇಕು ಅಂದ್ರೆ ಎವ್ರಿ ಇಂಡಿವಿಜುವಲ್ ದೇ ಹ್ಯಾವ್ ಟು ಪ್ಲಾನ್ ದೇರ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಎಸ್ಪೆಷಲಿ ತುಂಬಾ ಕಷ್ಟಪಟ್ಟು ದುಡ್ದಂತ ದುಡ್ಡನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಆ ಒಂದು ಸಮಸ್ಯೆಗೆ ತಗ್ಲಾಕೋಬಹುದು. ಅದರಿಂದ ಆಚೆಗೆ ಬರಬೇಕು ಅಂದ್ರೆ ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡುವಂತ ಒಂದು ನಾಲೆಡ್ಜ್ ಇರಬೇಕು ಅಷ್ಟೇ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹೆಲ್ಪ್ ಆಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.